ಸ್ನೇಹ ಹಿಂದೂ, ಮೀನಾ ಹಿಂದೂ, ಅಂಜಲಿ ಹಿಂದೂ. ಎಲ್ಲರ ಕೊಲೆಯಾದರೂ ಕೂಡ ನೇಹಾ ಪ್ರಕರಣದಲ್ಲಿ ಮಾತ್ರ ಹಿಂದೂ ಸಂಘಟನೆಗಳು, ಪ್ರಮೋದ್ ಮುತಾಲಿಕ್ರವರು, ಕಲ್ಲಡ್ಕ ಭಟ್ರು, JP ನಡ್ಡಾರವರು, ಅಮಿತ್ ಶಾರವರು, ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಕೂಡ ಹಿಂದೂಗಳ ಮಾಂಗಲ್ಯ ಸೂತ್ರಕ್ಕೆ ಅಪಾಯ ಇದೆ ಎಂದು ಬಿಂಬಿಸಿ ಅಪಾರವಾದಂತಹ ಪ್ರತಿಭಟನೆಯನ್ನು ಮಾಡಿದರು. ಧರ್ಮದ ಆಧಾರದಲ್ಲಿ ಕೊಲೆ ಮತ್ತು ಕೊಲೆಗಾರ ಎಂದು ತೀರ್ಮಾನಿಸುವುದಾದಲ್ಲಿ ಇದು ಸಮಾಜಕ್ಕೆ ಅಪಾಯಕಾರಿ ಹಾಗೂ ಗಂಡಾಂತರಕಾರಿ. ಅಂಜಲಿ ಪ್ರಕರಣದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಕ್ರಮ ಕೈಗೊಳ್ಳುವುದರ ಬದಲು ಕೊಲೆಯಾದ ನಂತರ ಎನ್ಕ್ವೈರಿ ಮಾಡೋದನ್ನು ಬಿಟ್ಟು ತ್ವರಿತವಾಗಿ ಅಂದು ವಿಚಾರಿಸುತ್ತಿದ್ದಲ್ಲಿ ಬಹುಶಃ ಅಂಜಲಿ ಕೊಲೆಯನ್ನು ನಿವಾರಣೆ ಮಾಡಬಹುದಿತ್ತೇನೋ. ಹುಬ್ಬಳ್ಳಿ ಹೂಬಳ್ಳಿಗಳ ಮೂಲಕ ತನ್ನ ಘಮಘಮ ಪರಿಮಳವನ್ನು ನಾಡಿಗೆ ಹರಡುತ್ತಿದ್ದಂತಹ ಹುಬ್ಬಳ್ಳಿ ಪ್ರೀತಿ ಪ್ರೇಮದ ಹೆಸರಲ್ಲಿ ರಕ್ತ ಹರಿಸುವ ನರಭಕ್ಷಕ ಹೆಬ್ಬುಲಿಗಳಿಂದ ಸದ್ದು ಮಾಡುತ್ತಿರುವುದು ದುರದೃಷ್ಟಕರ. ಪ್ರೀತಿ ನಿರಾಕರಿಸಿದಳು ಎನ್ನುವ ಕಾರಣಕ್ಕಾಗಿ ನೇಹಾ ಹಿರೇಮಠ್ ಎನ್ನುವ ಯುವತಿಯನ್ನು ಫಯಾಜ್ ಹತ್ಯೆ ಮಾಡಲಾಗಿದ್ದು, ಆ ಕೊಲೆ ಮಾಸುವ ಮುನ್ನವೇ ಅಂಜಲಿ ಎಂಬಂಥ ಯುವತಿಯನ್ನು ವಿಶ್ವ ಅಲಿಯಾಸ್ ಸಾವಂತ್ ಕೊಂದಿದ್ದಾನೆ. ನೇಹಾ ಪ್ರಕರಣದಲ್ಲಿ ಭಾರೀ ಪ್ರತಿಭಟನೆಗಳು ಕಂಡರೂ ಕೂಡ ಅಂಜಲಿ ಪ್ರಕರಣದಲ್ಲಿ ಅದೇ ಸಮುದಾಯಕ್ಕೆ ಸೇರಿದಂಥ ಹೆಣ್ಣು ಮಗಳ ಹತ್ಯೆಯಾದರೂ ಕೂಡ ಪ್ರತಿಭಟನೆಗಳು ಕಂಡಿಲ್ಲ. ಅಲ್ಲಿ ಹತ್ಯೆ ಮಾಡಿದವ ಮುಸ್ಲಿಂ ಅಲ್ಲ ಎನ್ನುವ ಕಾರಣಕ್ಕಾಗಿ ನೇಹಾ ಮತ್ತು ಅಂಜಲಿ ಒಂದೇ ಧರ್ಮಕ್ಕೆ ಸೇರಿದವರು, ಒಂದೇ ಕಾರಣಕ್ಕೆ ಹತ್ಯೆಯಾದರು. ರಾಜಕೀಯ ನಾಯಕರ ಸ್ಪಂದನದಲ್ಲಿ ಅಜಗಜಾಂತರವಿದೆ. ನೇಹಾ ಕುಟುಂಬ ಸಾಮಾಜಿಕವಾಗಿ ಬಲಾಢ್ಯ ವರ್ಗಕ್ಕೆ ಸೇರಿದ್ದು, ಅಂಜಲಿ ಕುಟುಂಬ ತೀವ್ರ ಬಡತನದವನ್ನು ಹೊಂದಿದೆ. ಅಂಜಲಿಯ ಕೊಲೆಗಾರ ನೇಹಾಲ ಕೊಲೆಗಾರನಂತೆ ಮುಸ್ಲಿಂ ಧರ್ಮಕ್ಕೆ ಸೇರಿದವನಲ್ಲ. ಕೊಲೆಯಂತಹ ಸಂದರ್ಭದಲ್ಲಿ ಕೊಲೆಗಾರ ಯಾರೇ ಆದರೂ ಅದನ್ನು ಖಂಡಿಸಿ ಸಮಾಜವನ್ನು ಸಂಘಟಿಸಬೇಕಿದ್ದ ರಾಜಕೀಯ ನಾಯಕರು ಕೊಲೆಗಾರನ ಧರ್ಮವನ್ನು ನೋಡಿ ಹೇಳಿಕೆ ನೀಡುವ ಅಪಾಯಕಾರಿ ಮನಸ್ಥಿತಿಯೇ ಕೊಲೆಗಾರರನ್ನು ಹುಟ್ಟುಹಾಕುತ್ತಿದೆ. ನೇಹಾ ಪ್ರಕರಣದ ಬೆನ್ನಿಗೆ ತುಮಕೂರಿನಲ್ಲಿ ರುಕ್ಷಾಣ ಎನ್ನುವ ತರುಣಿಯನ್ನು ಪ್ರದೀಪ್ ನಾಯಕ್ ಎನ್ನುವಾತ ಸುಟ್ಟು ಕೊಂದಿದ್ದಾನೆ. ಆಕೆಯ ಮಗುವನ್ನು ನೆಲಮಂಗಲದ ಬಳಿ ಎಸೆದು ಹೋಗಿದ್ದ. ನೇಹಾ ಹತ್ಯೆಯಲ್ಲಿ ಧರ್ಮವನ್ನು ಗುರುತಿಸಿದ್ದ ಸಂಘ ಪರಿವಾರದವರಿಗೆ ರುಕ್ಷಾಣಲ ಕೊಲೆ ಆರೋಪಿಯ ಧರ್ಮ ಕಾಣುತ್ತಿಲ್ಲ. ಕೊಡಗಿನಲ್ಲಿ ಮೀನಾಳ ರುಂಡಮುಂಡವನ್ನು ಚೆಂಡಾಡಿದ ಆರೋಪಿ ಒಂದು ಕಡೆಯಾದರೆ, ಅಂಜಲಿ ಪ್ರಕರಣದಲ್ಲಿ ಸ್ವತಃ ಸಂತ್ರಸ್ತೆ ಅಂಜಲಿ ಪೊಲೀಸ್ ಮೆಟ್ಟಲೇರಿದರೂ ಕೂಡ, ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಕ್ರಮ ಕೈಗೊಳ್ಳದೇ ಇದ್ದುದು ಅವಳ ಅಂತ್ಯಕ್ಕೆ ಕಾರಣವಾಯಿತೇನೋ ಎನ್ನುವುದು ನನ್ನ ಮಳದಾಳದ ನೋವು. ಸಿದ್ದರಾಮಯ್ಯ ಸರ್ಕಾರ ಪಂಚಭಾಗ್ಯಗಳ ಮೂಲಕ ಸ್ತ್ರೀಯರಿಗೆ ಶಕ್ತಿ ನೀಡಿದ್ದು, ಅದೆಲ್ಲವೂ ಈ ರೀತಿಯ ಕೊಲೆಗಡುಕರ ಕೊಲೆಗಳ ಮೂಲಕ, ಅಮಾಯಕ ಹೆಣ್ಣು ಮಕ್ಕಳ ಹತ್ಯೆಯ ಮೂಲಕ ಮಾಯವಾಗಬಾರದು. ಅದಕ್ಕಾಗಿ ಆರೋಪಿಗಳಿಗೆ ಶೀಘ್ರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತನಿಖೆ ಮಾಡಿಸಿ ಮರಣದಂಡನೆಯನ್ನು ವಿಧಿಸಬೇಕು ಎನ್ನುವುದೇ ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರಿಗೆ, ಅದೇ ರೀತಿಯಲ್ಲಿ ಗೃಹ ಸಚಿವರಿಗೆ ನನ್ನ ವಿನಂತಿ. ಜೈ ಹಿಂದ್.